ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. 2026ನೇ ಇಸ್ವಿ ತುಲಾ ರಾಶಿಯವರಿಗೆ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ. ನಮಸ್ಕಾರ. ನಮ್ಮ ಗುರಿ ಕೇವಲ ಭವಿಷ್ಯ ಹೇಳೋದಲ್ಲ, ಬದಲಾಗಿ ಉದ್ಯೋಗ, ಹಣಕಾಸು, ಸಂಬಂಧ, ಆರೋಗ್ಯ ಈ ಎಲ್ಲದರ ಬಗ್ಗೆನೂ ಅರ್ಥ ಮಾಡ್ಕೊಳ್ಳೋದು. ಈ ವಿಶ್ಲೇಷಣೆಯ ಆರಂಭದಲ್ಲೇ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. 2026ರಲ್ಲಿ ತುಲಾ ರಾಶಿಯವರ ಜೀವನಕ್ಕೆ ಒಂದು ಹೊಸ ತಿರುವು ಸಿಗುತ್ತಾ ಅಂತ. ಇಲ್ಲಿಂದ ಶುರು ಮಾಡೋಣ. ಖಂಡಿತ. ಆ ಪ್ರಶ್ನೆಯೇ ಆಕ್ಚುಲಿ ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು. ಯಾಕಂದ್ರೆ ಈ ಆಕಾರದ ಪ್ರಕಾರ 2026 ತುಲಾ ರಾಶಿಯವರಿಗೆ ಒಂದು ರೀತಿ ಒಂದು ರೀಸೆಟ್ ಬಟನ್ ಒತ್ತಿದ ಹಾಗೆ. ಓ, ರೀಸೆಟ್ ಬಟನ್. ಹೌದು. ಅಂದ್ರೆ ಕಳೆದ ಕೆಲವು ವರ್ಷಗಳಿಂದ ಶನಿಯ ಪ್ರಭಾವದಿಂದ ಇದ್ದಂತಹ ಒಂದು ಮಾನಸಿಕ ಒತ್ತಡ, ಗೊಂದಲ. ಹೌದು, ನಿರ್ಧಾರ ಮಾಡೋಕೆ ಕಷ್ಟಪಡೋದು. ಎಕ್ಸಾಕ್ಟ್ಲಿ. ಇದೆಲ್ಲವೂ ಬದಲಾಗೋ ಸಮಯ ಇದು. ಮುಖ್ಯವಾಗಿ 3 ದೊಡ್ಡ ಗ್ರಹಗಳ ಸಂಚಾರ. ಶನಿ, ಗುರು. ಹೌದು, ಶನಿ, ಗುರು ಮತ್ತು ರಾಹುಕೇತುಗಳ ಸ್ಥಾನ ಬದಲಾವಣೆ. ಇದು ಬಹಳ ದೊಡ್ಡ ಪರಿಣಾಮ ಬೀರಲಿದೆ ಅಂತ ಹೇಳಲಾಗಿದೆ. ಹಾಗಾಗಿ ಇದು ಕೇವಲ ಅದೃಷ್ಟದ ವರ್ಷ ಅಲ್ಲ, ಬದಲಾಗಿ ನಮ್ಮ ನಿರ್ಧಾರಗಳು ನಮ್ಮ ದಾರಿಯನ್ನೇ ನಿರ್ಧರಿಸುವ ವರ್ಷ. ನೀವು ಈ ಗ್ರಹಗಳ ಸಂಚಾರದ ಬಗ್ಗೆ ಹೇಳಿದ್ರಿ. ಇದು ಕೇಳೋಕೆ ತುಂಬಾ ಕುತೂಹಲವಾಗಿದೆ. ಅಂದ್ರೆ ವರ್ಷಪೂರ್ತಿ ನಡೆಯೋ ಘಟನೆಗಳಿಗೆ ಈ ಗ್ರಹಗಳೇ ಕಾರಣ ಅಂತ ಈ ವಿಶ್ಲೇಷಣೆ ಹೇಳ್ತಾ? ಒಂದು ರೀತಿಯಲ್ಲಿ ಹೌದು. ಇದನ್ನ ಹೀಗರ್ಥ ಮಾಡ್ಕೋಬಹುದು. ಈ ಗ್ರಹಗಳು ಒಂದು ರೀತಿ ನಮಗೆ ಅವಕಾಶಗಳ ಬಾಗಿಲನ್ನ ತೆರೀತವೆ ಅಥವಾ ಸವಾಲುಗಳನ್ನ ಮುಂದಿಡ್ತವೆ. ಓಕೆ. ಉದಾಹರಣೆಗೆ ಗುರುಗ್ರಹದ ಸಂಚಾರ ಇದೆಯಲ್ಲ, ಅದು ಜ್ಞಾನ, ವಿಸ್ತರಣೆ, ಅವಕಾಶಗಳನ್ನ ತರುತ್ತೆ. ಅದೇ ಸಮಯದಲ್ಲಿ ಶನಿಗ್ರಹ ಅದು ಶಿಸ್ತು, ಕಠಿಣ ಪರಿಶ್ರಮ ಮತ್ತು ವಾಸ್ತವದ ಪಾಠಗಳನ್ನ ಕಲಿಸುತ್ತೆ. ವರ್ಷದ ಬೇರೆ ಬೇರೆ ಟೈಮಲ್ಲಿ ಇದರ ಪ್ರಭಾವ ಬೇರೆ ಬೇರೆ ಇರುತ್ತಾ? ಖಂಡಿತ. ನಮ್ಮ ಆಯ್ಕೆಗಳು ಆ ಪ್ರಭಾವಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಓಕೆ, ಇದೊಂದು ಒಳ್ಳೆ ಆರಂಭ. ಹಾಗಾದ್ರೆ ಮೊದಲು ಉದ್ಯೋಗ ಮತ್ತು ವ್ಯವಹಾರದ ಕಡೆಗೆ ಗಮನ ಹರಿಸೋಣ. ಕೆಲ್ಸದಲ್ಲಿರೋ ತುಲಾ ರಾಶಿಯವರಿಗೆ 2026ರಲ್ಲಿ ಯಾವ ರೀತಿಯ ಚೇಂಜಸ್ ನಿರೀಕ್ಷಿಸಬಹುದು? ಉದ್ಯೋಗದ ವಿಷಯದಲ್ಲಿ ವರ್ಷದ ಆರಂಭ ಸ್ವಲ್ಪ ಸ್ಲೋ ಇರ್ಬೋದು. ಆದರೆ ಈ ವಿಶ್ಲೇಷಣೆ ಹೇಳೋ ಪ್ರಕಾರ ಮಾರ್ಚ್ 2026ನ ನಂತರ ಒಂದು ದೊಡ್ಡ ಬದಲಾವಣೆಯ ಸಾಧ್ಯತೆ ಇದೆ. ಹೌದಾ? ಯಾಕೆ? ಇದು ಗುರುಗ್ರಹದ ಅನುಕೂಲಕರ ಸ್ಥಾನದಿಂದಾಗಿ. ಗುರು ಅಂದ್ರೆ ಅವಕಾಶಗಳ ಕಾರಕ. ಯಾರೆಲ್ಲ ತಮ್ಮ ಈಗಿನ ಕೆಲಸದಿಂದ ಬೇಸತ್ತು ಹೊಸ ಚಾಲೆಂಜ್ ಹುಡುಕ್ತಿದಾರೋ ಅವರಿಗೆ ಮಾರ್ಚ್ ನಂತರ ಸಮಯ ಬಹಳ ಚೆನ್ನಾಗಿದೆ. ಅಂದ್ರೆ ಜಾಬ್ ಚೇಂಜ್ ಮಾಡೋಕೆ ಯೋಚನೆ ಮಾಡ್ತಿರೋರ್ಗೆ ಇದು ರೈಟ್ ಟೈಮ್. ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರ್ಗೆ ಹೆಚ್ಚು ಅನುಕೂಲ ಆಗ್ಲಿದೆ ಅಂತ ಏನಾದ್ರೂ ಸ್ಪೆಸಿಫಿಕ್ ಆಗಿ ಹೇಳಿದಾರಾ? ಖಂಡಿತ. ಕೆಲವು ಕ್ಷೇತ್ರಗಳನ್ನ ಹೈಲೈಟ್ ಮಾಡಿದ್ದಾರೆ. IT, ಬ್ಯಾಂಕಿಂಗ್, ಆಮೇಲೆ ಕ್ರಿಯೇಟಿವ್ ಫೀಲ್ಡ್ ಅಂದ್ರೆ ಡಿಸೈನ್, ಮೀಡಿಯಾ ಮತ್ತೆ ಕಾನೂನು ಕ್ಷೇತ್ರ. ಈ ಫೀಲ್ಡ್ಗಳಲ್ಲಿರೋರಿಗೆ ಹೊಸ ಅವಕಾಶಗಳು ಹುಡುಕೊಂಡು ಬರೋ ಸಾಧ್ಯತೆ ಹೆಚ್ಚು. ಓಹ್, ಗ್ರೇಟ್. ಅಷ್ಟೇ ಅಲ್ಲ, ಫಾರಿನ್ ಕಂಪನಿಗಳ ಜೊತೆ ಕೆಲಸ ಮಾಡೋದು ಅಥವಾ ವಿದೇಶಕ್ಕೆ ಹೋಗೋ ಯೋಗ ಕೂಡ ಕೆಲವರಲ್ಲಿದೆ ಅಂತ ಸೂಚಿಸಲಾಗಿದೆ. ಸರಿ, ಎಲ್ಲವೂ ಚೆನ್ನಾಗಿದೆ ಅನ್ನೋ ಹಾಗೆ ಕಾಣಿಸುತ್ತೆ. ಆದ್ರೆ ನೀವು ಹೇಳಿದ ಹಾಗೆ ಶನಿಯ ಪ್ರಭಾವ ಕೂಡ ಇರುತ್ತಲ್ಲ, ಹಾಗಾದ್ರೆ ವರ್ಷದಲ್ಲಿ ಚಾಲೆಂಜಸ್ ಇರೋದಿಲ್ವಾ? ಖಂಡಿತ ಇವೆ. ಇಲ್ಲಿಯೇ ವಿಷಯ ಇನ್ನೂ ಡೀಪ್ ಆಗೋದು. ಜೂನ್ ಮತ್ತು ಆಗಸ್ಟ್ ತಿಂಗಳ ನಡುವೆ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಜೂನ್ ಮತ್ತೆ ಆಗಸ್ಟ್, ಓಕೆ. ಹೌದು. ಈ ಸಮಯದಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಆಫೀಸಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಈ ವಿಶ್ಲೇಷಣೆಯಲ್ಲಿ ಆಫೀಸ್ ಪಾಲಿಟಿಕ್ಸ್ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಈ ಆಫೀಸ್ ಪಾಲಿಟಿಕ್ಸ್ ಅಂದ್ರೆ ಆಕಾರದಲ್ಲಿ ನಿರ್ದಿಷ್ಟವಾಗಿ ಏನ್ ಹೇಳಿದ್ದಾರೆ? ಇದು ಕೇವಲ ಸಹೋದ್ಯೋಗಿಗಳ ನಡುವಿನ ಬಾಸಿಪ್ ತರಾನಾ ಅಥವಾ ನಮ್ಮ ಕೆಲ್ಸಕ್ಕೆ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸೋ ಸಾಧ್ಯತೆ ಇದೆಯಾ? ಒಳ್ಳೆ ಪ್ರಶ್ನೆ. ಇದು ಕೇವಲ ಗಾಸಿಪ್ ಅಲ್ಲ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಆ ಟೈಮಲ್ಲಿ ತಪ್ಪು ತಿಳುವಳಿಕೆಗಳು ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗಬಹುದು. ನಾವು ಒಂದು ಹೇಳಿದ್ದನ್ನ ಬೇರೆಯವರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಅಥವಾ ನಮ್ಮ ಕೆಲಸದ ಕ್ರೆಡಿಟ್ ಬೇರೆಯವರಿಗೆ ಹೋಗೋದು, ಈ ಥರ ಸಣ್ಣಪುಟ್ಟ ಘಟನೆಗಳು. ಇದರಿಂದ ಕಿರಿಕಿರಿ ಆಗುತ್ತೆ. ಖಂಡಿತ. ಅದಕ್ಕೆ ಆಕಾರದಲ್ಲಿ ಕೊಟ್ಟಿರೋ ಸಲಹೆ ತುಂಬಾ ಸಿಂಪಲ್ ಆಗಿದೆ. ಈ ಸಮಯದಲ್ಲಿ ಹೆಚ್ಚು ರಿಯಾಕ್ಟ್ ಮಾಡದೆ ಶಾಂತವಾಗಿ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಕೊಡಿ. ವಾದ ವಿವಾದಗಳಿಗೆ ಇಳಿದ್ರೆ ಸಣ್ಣ ವಿಷಯ ದೊಡ್ಡದಾಗಬಹುದು. ಇದು ಉದ್ಯೋಗದಲ್ಲಿರುವರ ಕಥೆ. ಇನ್ನು ಸ್ವಂತ ಬಿಸ್ನೆಸ್ ಮಾಡೋರ್ಗೆ 2026 ಹೇಗಿದೆ? ಹೊಸ ಪಾರ್ಟ್ನರ್ಶಿಪ್ ಮಾಡಬಹುದಾ? ವ್ಯವಹಾರಸ್ಥರಿಗೆ ಈ ವರ್ಷ ಒಂದು ರೀತಿ ಮಿಕ್ಸ್ಡ್ ರಿಸಲ್ಟ್ಸ್.
ಹೊಸ ಪಾಲುದಾರಿಕೆಗಳನ್ನ ಶುರು ಮಾಡೋಕ್ ಮುಂಚೆ 100 ಸಲ ಯೋಚನೆ ಮಾಡಬೇಕು ಅಂತ ವಾರ್ನ್ ಮಾಡಿದ್ದಾರೆ. ಹೌದಾ? ಹೌದು. ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡೋಕ್ಕೂ ಮುಂಚೆ ಅವರ ಬ್ಯಾಕ್ಗ್ರೌಂಡು, ಉದ್ದೇಶ ಎಲ್ಲವನ್ನೂ ಪೂರ್ತಿಯಾಗಿ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಆದರೆ ವರ್ಷದ ಸೆಕೆಂಡ್ ಹಾಫ್ ಅಂದ್ರೆ ಸೆಪ್ಟೆಂಬರ್ ನಂತರ ಪರಿಸ್ಥಿತಿ ಸಾಕಷ್ಟು ಸುಧಾರಿಸುತ್ತೆ. ಓಕೆ. ಆಗ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತೆ. ಬಹಳ ದಿನಗಳಿಂದ ಎಲ್ಲೋ ಸ್ಟಕ್ ಆಗಿದ್ದ ಹಣ ವಾಪಸ್ ಬರೋ ಸಾಧ್ಯತೆಯೂ ಇದೆ. ಇದು ಕೇಳೋಕೆ ಚೆನ್ನಾಗಿದೆ. ಸೊ ಉದ್ಯೋಗದ ವಿಷಯದಲ್ಲಿ ಪೇಷನ್ಸ್ ಮತ್ತೆ ಕೇರ್ಫುಲ್ ಡಿಸಿಷನ್ಸ್ ಮುಖ್ಯ ಅನ್ನೋದು ಕ್ಲಿಯರ್ ಆಯ್ತು. ಇದೇ ಫಾರ್ಮ್ಯುಲಾ ಹಣಕಾಸಿನ ವಿಷಯಕ್ಕೂ ಅಪ್ಲೈ ಆಗುತ್ತಾ? 2026ರಲ್ಲಿ ತುಲಾರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರುತ್ತೆ? ಖಂಡಿತವಾಗಿಯೂ. ಫಿನಾನ್ಸ್ ವಿಚಾರದಲ್ಲೂ ಅದೇ ತಾಳ್ಮೆಯ ಮಂತ್ರವನ್ನು ಜಪಿಸಬೇಕು. ಈ ವಿಶ್ಲೇಷಣೆ ಹೇಳೋ ಪ್ರಕಾರ ಆದಾಯ ನಿಧಾನವಾಗಿ ಹೆಚ್ಚಾಗುತ್ತೆ. ಒಂದೇ ಸಾರಿ ಜಾಕ್ಪಾಟ್ ಹೊಡೆದಾಗಲ್ಲ. ಏರಿಳಿತಗಳು ಇರೋದ್ರಿಂದ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಹಳ ಮುಖ್ಯ. ದುಂದುವೆಚ್ಚಕ್ಕೆ ಬ್ರೇಕ್ ಹಾಕ್ಲೇಬೇಕು. ಒಂದು ಕಡೆ ಆಸ್ತಿ ಅಥವಾ ಮನೆ ಖರೀದಿಗೆ ಒಳ್ಳೆ ಯೋಗ ಇದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಅನಗತ್ಯ ಸಾಲ ಮಾಡಬೇಡಿ ಅಂತ ಎಚ್ಚರಿಕೆ ಇದೆ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು? ಹೆಚ್ಚಿನ ಜನ ಸಾಲ ಮಾಡದೆ ಆಸ್ತಿ ತಗೊಳ್ಳೋಕಾಗೋದಿಲ್ವಲ್ಲ? ಅತ್ಯುತ್ತಮ ಪ್ರಶ್ನೆ. ಇದು ವಿಶ್ಲೇಷಣೆಯ ಒಂದು ಸೂಕ್ಷ್ಮವಾದ ಪಾಯಿಂಟ್. ಆಕರದಲ್ಲಿ ಹೇಳಿರೋದು ಅನಗತ್ಯ ಸಾಲ ತೆಗೆದುಕೊಳ್ಳಬೇಡಿ ಅಂತ. ಅಂದ್ರೆ ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಬೇರೆಯವರನ್ನ ಇಂಪ್ರೆಸ್ ಮಾಡೋಕೆ ಸಾಲ ಮಾಡೋದು ಡೇಂಜರಸ್. ಆದರೆ ಮನೆ ಅಥವಾ ಜಮೀನು ಖರೀದಿಯಂತಹ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸರಿಯಾದ ಪ್ಲಾನ್ ಮಾಡಿಕೊಂಡು ಸಾಲ ಮಾಡೋದ್ರಲ್ಲಿ ತಪ್ಪಿಲ್ಲ. ಸರಿ. ವಿಶೇಷವಾಗಿ ನವೆಂಬರ್-ಡಿಸೆಂಬರ್ ತಿಂಗಳುಗಳು ಆಸ್ತಿ ಖರೀದಿಗೆ ಬಹಳ ಅನುಕೂಲಕರವಾಗಿವೆ. ಆ ಟೈಮಲ್ಲಿ ಮಾಡೋ ಹೂಡಿಕೆ ಫ್ಯೂಚರ್ನಲ್ಲಿ ಲಾಭ ತಂದುಕೊಡುತ್ತೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋಕರೆನ್ಸಿ ಅಂತಹ ರಿಸ್ಕಿ ಹೂಡಿಕೆಗಳ ಬಗ್ಗೆ ಈ ವಿಶ್ಲೇಷಣೆಯ ನಿಲುವೇನು? ಕ್ರಿಪ್ಟೋದಲ್ಲಿ ಹಣ ಹಾಕಬೇಡಿ. ಓ, ಯಾಕೆ? ಇದು ರಾಹುವಿನ ಪ್ರಭಾವದಿಂದ ಆಗುವ ಪ್ರಮಾದ ಆಗಿರಬಹುದು. ರಾಹು ಹಠಾತ್ ಲಾಭ ಮತ್ತು ನಷ್ಟ ಎರಡನ್ನೂ ಕೊಡುವ ಗ್ರಹ. ಹಾಗಾಗಿ ಒಂದು ವೇಳೆ ಇನ್ವೆಸ್ಟ್ ಮಾಡಲೇಬೇಕು ಅಂತ ಇದ್ರೆ ಆ ವಿಷಯದಲ್ಲಿರೋ ಎಕ್ಸ್ಪರ್ಟ್ ಸಲಹೆ ಪಡೆದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡೋದು ಉತ್ತಮ. ಇಲ್ಲದಿದ್ರೆ ಕಷ್ಟಪಟ್ಟು ಸಂಪಾದಿಸಿದ ಹಣ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಸರಿ. ಹಣಕಾಸಿನ ವಿಚಾರದಲ್ಲಿ ಶಿಸ್ತು ಮತ್ತು ಜಾಗರೂಕತೆ ಅತ್ಯಗತ್ಯ ಅನ್ನೋದು ಸ್ಪಷ್ಟವಾಯಿತು. ಈಗ ನಮ್ಮ ಚರ್ಚೆಯನ್ನ ಸಂಬಂಧಗಳ ಕಡೆಗೆ ತಿರುಗಿಸೋಣ. ಲವ್, ಮ್ಯಾರೇಜ್ ಈ ವಿಷಯಗಳಲ್ಲಿ 2026 ಏನು ತರಲಿದೆ? ಪ್ರೇಮ ಸಂಬಂಧಗಳಲ್ಲಿರೋರಿಗೆ ಇದು ಒಂದು ರೀತಿ ಅಗ್ನಿ ಪರೀಕ್ಷೆಯ ವರ್ಷ. ಅಗ್ನಿ ಪರೀಕ್ಷೆನಾ? ಹೌದು. ಯಾಕಂದ್ರೆ ಈ ವರ್ಷ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ಬೋದು ಅಥವಾ ಸಣ್ಣ ಕಾರಣಗಳಿಗೆ ಮುರಿದು ಬೀಳಲೂಬಹುದು. ಪರಸ್ಪರ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಟೈಮ್ ಕೊಟ್ರೆ ಬಾಂಡಿಂಗ್ ಇನ್ನೂ ಡೀಪ್ ಆಗುತ್ತೆ. ಹಾಗಾದ್ರೆ ಸಮಸ್ಯೆಗಳು ಎಲ್ಲಿಂದ ಬರಬಹುದು? ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು? ಈ ವಿಶ್ಲೇಷಣೆ 2 ಮುಖ್ಯ ಕಾರಣಗಳನ್ನ ಕೊಡುತ್ತೆ. ಒಂದು, ಕಮ್ಯುನಿಕೇಷನ್ ಗ್ಯಾಪ್. ಅಂದ್ರೆ ಮನಸ್ಸಲ್ಲಿರೋದನ್ನ ಓಪನ್ ಆಗಿ ಮಾತಾಡದೆ ಅವರೇ ಅರ್ಥ ಮಾಡ್ಕೊಳ್ಳಿ ಅಂತ ಸುಮ್ಮನಿರೋದು. ಎರಡನೇದು, ಅಹಂ ಅಥವಾ ಈಗೋ. ಓಕೆ, ಈ ಈಗೋ ಪ್ರಾಬ್ಲಮ್. ಹೌದು. ನಾನೇ ಸರಿ, ನನ್ನ ಮಾತೇ ನಡಿಬೇಕು ಅನ್ನೋ ಹಠ. ಇದು ಸಂಬಂಧದಲ್ಲಿ ಬಿರುಕು ತರಬಹುದು. ಈ 2 ವಿಷಯಗಳ ಬಗ್ಗೆ ಜಾಗೃತರಾಗಿದ್ರೆ ಸಾಕು. ಇನ್ನೂ ಮದುವೆ ಆಗಿಲ್ಲದವರಿಗೆ ಕಂಕಣ ಭಾಗ್ಯ ಇದ್ಯಾ? ಹೌದು. ಅವಿವಾಹಿತರಿಗೆ ಇದು ಸಿಹಿ ಸುದ್ದಿ. ಈ ವಿಶ್ಲೇಷಣೆಯ ಪ್ರಕಾರ 2026ರ ಜುಲೈನಿಂದ ಡಿಸೆಂಬರ್ ನಡುವಿನ ಸಮಯದಲ್ಲಿ ಮದುವೆ ಯೋಗ ಬಹಳ ಸ್ಟ್ರಾಂಗ್ ಆಗಿದೆ. ಓ ವಾವ್! ಗುರುಬಲ ಚೆನ್ನಾಗಿರೋದ್ರಿಂದ ಮದುವೆ ಮಾತುಕತೆಗಳು ಸುಲಭವಾಗಿ ಸಕ್ಸಸ್ ಆಗುತ್ತೆ. ಫ್ಯಾಮಿಲಿ ಒಪ್ಪಿಗೆ ಕೂಡ ಈಸಿಯಾಗಿ ಸಿಗಲಿದೆ ಅಂತ ಹೇಳಲಾಗಿದೆ. ಈಗಾಗ್ಲೇ ಮದುವೆಯಾದವರ ದಾಂಪತ್ಯ ಜೀವನ ಹೇಗಿರುತ್ತೆ? ವಿವಾಹಿತರಿಗೆ ಒಂದು ಸಿಂಪಲ್ ಆದ್ರೆ ಬಹಳ ಇಂಪಾರ್ಟೆಂಟ್ ಸಲಹೆ ಇದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ಮಾಡೋದನ್ನ ಅವಾಯ್ಡ್ ಮಾಡಿ. ಸಂಗಾತಿಯ ಮೇಲೆ ಅನಗತ್ಯ ಅನುಮಾನ ಅಥವಾ ಅಧಿಕಾರ ಚಲಾಯಿಸಲು ಹೋಗಬಾರ್ದು. ತುಲಾರಾಶಿಯ ಮೂಲ ಸ್ವಭಾವವೇ ಬ್ಯಾಲೆನ್ಸ್. ಹೌದು. ಆ ಬ್ಯಾಲೆನ್ಸ್ ಅನ್ನ ದಾಂಪತ್ಯದಲ್ಲಿ ಕಾಪಾಡಿಕೊಂಡ್ರೆ ವರ್ಷ ಪೂರ್ತಿ ಶಾಂತಿ ಇರುತ್ತೆ. ಓಕೆ, ಉದ್ಯೋಗ, ಹಣ, ಸಂಬಂಧಗಳು ಆಯ್ತು. ಈಗ ಎಲ್ಲಕ್ಕಿಂತ ಮುಖ್ಯವಾದ ಆರೋಗ್ಯದ ಬಗ್ಗೆ ಮಾತಾಡೋಣ. ಈ ವಿಶ್ಲೇಷಣೆಯಲ್ಲಿ ಆರೋಗ್ಯದ ಬಗ್ಗೆ ಯಾವ ರೀತಿಯ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ? ಆರೋಗ್ಯದ ವಿಷಯವನ್ನ ಈ ಆಕಾರದಲ್ಲಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಲಾಗಿದೆ. ಯಾವುದೇ ಕಾರಣಕ್ಕೂ ಆರೋಗ್ಯವನ್ನ ನಿರ್ಲಕ್ಷಿಸಬೇಡಿ ಅಂತ ಪದೇ ಪದೇ ಹೇಳಲಾಗಿದೆ. ಯಾಕೆ? ಯಾಕಂದ್ರೆ ಕೆಲ್ಸ, ಹಣಕಾಸಿನ ಪ್ರೆಷರ್, ರಿಲೇಶನ್ಶಿಪ್ಸ್ ಪ್ರಾಬ್ಲಮ್ಸ್ ಇದೆಲ್ಲದರ ಡೈರೆಕ್ಟ್ ಎಫೆಕ್ಟ್ ಹೆಲ್ತ್ ಮೇಲಾಗ್ಬೋದು. ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಅಂತ ಏನಾದ್ರೂ ಮೆನ್ಷನ್ ಮಾಡಿದಾರಾ? ಇದೆ. ಮುಖ್ಯವಾಗಿ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಸಮಸ್ಯೆಗಳು, ಗ್ಯಾಸ್ಟ್ರಿಕ್, ಹೊಟ್ಟೆ ಉರಿ, ಅಜೀರ್ಣದಂಥ ಸಮಸ್ಯೆಗಳು.
ಜೊತೆಗೆ ಓವರ್ ಥಿಂಕಿಂಗಿಂದ ನಿದ್ರಾಹೀನತೆ ಮತ್ತು ಮೆಂಟಲ್ ಸ್ಟ್ರೆಸ್. ಇವು ನೋಡೋಕೆ ಸಣ್ಣ ಸಮಸ್ಯೆಗಳ ಹಾಗೆ ಕಂಡ್ರೂ ಲಾಂಗ್ ಟರ್ಮಲ್ಲಿ ದೊಡ್ಡ ಪರಿಣಾಮ ಬೀರ್ಬೋದು. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಹಾಸ್ಪಿಟಲ್ಗೆ ಅಲೇಬೇಕಾ ಅಥವಾ ಸಿಂಪಲ್ ಸೊಲ್ಯೂಷನ್ಸ್ ಇದೆಯೋ? ಅದೃಷ್ಟವಶಾತ್ ತುಂಬಾ ಸರಳ ಮತ್ತು ನಮ್ಮ ಕೈಯಲ್ಲೇ ಇರೋ ಪರಿಹಾರಗಳನ್ನು ಸಜೆಸ್ಟ್ ಮಾಡಿದ್ದಾರೆ. ಮೊದಲನೇದು ಯೋಗ ಮತ್ತು ಪ್ರಾಣಾಯಾಮವನ್ನ ಡೈಲಿ ರೂಟೀನ್ ಭಾಗವಾಗಿಸ್ಕೊಳ್ಳೋದು. ಇದು ಬಾಡಿ ಮತ್ತೆ ಮೈಂಡ್ ಎರಡನ್ನೂ ಶಾಂತವಾಗಿಡುತ್ತೆ. ಸರಿ. ಎರಡನೇದು ಆಹಾರ ಪದ್ಧತಿ, ಶುಗರ್ ಮತ್ತು ಆಯಿಲಿ ಫುಡ್ಸ್ ಸಾಧ್ಯವಾದಷ್ಟು ಕಡಿಮೆ ಮಾಡೋದು. ಮೂರನೇದು ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ವಾಕಿಂಗ್ ಮಾಡೋದು. ಈ 3 ಸಣ್ಣ ಬದಲಾವಣೆಗಳು ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸವನ್ನ ತರಬಲ್ಲವು. ಇದು ನಿಜಗೂ ಉಪಯುಕ್ತ ಮಾಹಿತಿ. ಇನ್ನು ವರ್ಷಪೂರ್ತಿ ಎಲ್ಲವೂ ಒಂದೇ ರೀತಿ ಇರೋದಿಲ್ವಲ್ಲ? ತುಲಾರಾಶಿಯವರಿಗೆ ಯಾವ ತಿಂಗಳುಗಳು ಹೆಚ್ಚು ಲಕ್ಕಿಯಾಗಿರುತ್ತೆ? ಹೌದು, ಈ ವಿಶ್ಲೇಷಣೆಯಲ್ಲಿ ಅದೃಷ್ಟದ ತಿಂಗಳುಗಳನ್ನು ಕೂಡ ಗುರುತಿಸಲಾಗಿದೆ. ಅವುಗಳಂದ್ರೆ ಫೆಬ್ರವರಿ, ಮೇ, ಸೆಪ್ಟೆಂಬರ್ ಮತ್ತು ಡಿಸೆಂಬರ್. ಫೆಬ್ರವರಿ, ಮೇ, ಸೆಪ್ಟೆಂಬರ್, ಡಿಸೆಂಬರ್. ಓಕೆ. ಹೌದು, ಈ 4 ತಿಂಗಳುಗಳಲ್ಲಿ ಗ್ರಹಗಳ ಸ್ಥಿತಿ ಹೆಚ್ಚು ಅನುಕೂಲಕರವಾಗಿರುತ್ತೆ. ಈ ತಿಂಗಳುಗಳ ವಿಶೇಷತೆ ಏನು? ಈ ಟೈಮಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ? ಈ ತಿಂಗಳುಗಳಲ್ಲಿ ಹೊಸ ಕೆಲಸಕ್ಕೆ ಸೇರೋದು, ಬಿಸ್ನೆಸ್ನಲ್ಲಿ ಹೊಸ ಡೀಲ್ ಮಾಡೋದು, ಮದುವೆ ಮಾತುಕತೆ. ಎಕ್ಸಾಕ್ಟ್ಲಿ, ಮದುವೆ ಮಾತುಕತೆಗಳನ್ನು ಫೈನಲೈಸ್ ಮಾಡೋದು ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡೋದು, ಇಂತಹ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳಕ್ಕೆ ಇದು ಬೆಸ್ಟ್ ಟೈಮ್. ಈ ಸಮಯದಲ್ಲಿ ನಮ್ಮ ಪ್ರಯತ್ನಗಳಿಗೆ ಗ್ರಹಗಳ ಸಪೋರ್ಟ್ ಕೂಡ ಸಿಗೋದ್ರಿಂದ ಯಶಸ್ಸಿನ ಪ್ರಮಾಣ ಹೆಚ್ಚಿರುತ್ತೆ ಅಂತ ಆಕರದಲ್ಲಿ ಹೇಳಲಾಗಿದೆ. ಕೊನೆಯದಾಗಿ, ಆದ್ರೆ ಬಹಳ ಮುಖ್ಯವಾಗಿ, ಈ ವಿಶ್ಲೇಷಣೆಯಲ್ಲಿ ಸೂಚಿಸಲಾದ ಪರಿಹಾರ ಕ್ರಮಗಳ ಬಗ್ಗೆ ತಿಳಿಸಿ. ಇವುಗಳನ್ನ ಪಾಲಿಸೋದ್ರಿಂದ ಏನಾದ್ರೂ ವ್ಯತ್ಯಾಸ ಆಗುತ್ತಾ? ಜ್ಯೋತಿಷ್ಯದಲ್ಲಿ ಪರಿಹಾರ ಕ್ರಮಗಳಿಗೆ ಅದರದ್ದೇ ಆದ ಮಹತ್ವವಿದೆ. ಇವು ನೆಗೆಟಿವ್ ಎನರ್ಜಿಯನ್ನ ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ. ಈ ಆಕರದಲ್ಲಿ 3 ಸಿಂಪಲ್ ಪರಿಹಾರಗಳನ್ನ ಹೇಳಲಾಗಿದೆ: ಪೂಜೆ, ಮಂತ್ರ ಮತ್ತು ದಾನ. ಅವುಗಳನ್ನ ಸ್ವಲ್ಪ ವಿವರಿಸ್ಬೋದಾ? ಅದರ ಹಿಂದಿನ ಲಾಜಿಕ್ ಏನು? ಖಂಡಿತ. ಮೊದಲನೇದು ಪೂಜೆ. ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡೋದು. ಇದರ ಹಿಂದಿನ ತರ್ಕ ಅಂದ್ರೆ ತುಲಾರಾಶಿಯ ಅಧಿಪತಿ ಶುಕ್ರ. ಶುಕ್ರನಿಗೆ ಪ್ರಿಯವಾದ ದೇವತೆ ಲಕ್ಷ್ಮಿ. ಓಹ್, ಬಿಳಿ ಬಣ್ಣ ಶುಕ್ರನಿಗೆ ಸಂಬಂಧಿಸಿದ್ದು. ಹೌದು. ಸೊ ಇದು ಶುಕ್ರಗ್ರಹವನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಎರಡನೇದು ಮಂತ್ರ. ಓಂ ಶಂ ಶುಕ್ರಾಯ ನಮಃ ಅನ್ನೋ ಮಂತ್ರವನ್ನ ಪ್ರತಿದಿನ 108 ಬಾರಿ ಜಪಿಸೋದು. ಮಂತ್ರ ಜಪಿಸೋದ್ರಿಂದ ಮನಸ್ಸಿಗೆ ಕಾನ್ಸಂಟ್ರೇಷನ್ ಮತ್ತು ಶಾಂತಿ ಸಿಗುತ್ತೆ. ಮತ್ತು ದಾನ. ಮೂರನೇದು ದಾನ. ಶುಕ್ರವಾರದಂದು ಬಿಳಿ ಬಣ್ಣದ ವಸ್ತುಗಳು ಅಂದ್ರೆ ಅಕ್ಕಿ, ಸಕ್ಕರೆ ಅಥವಾ ಬಿಳಿ ಬಟ್ಟೆಯನ್ನ ಅಗತ್ಯವಿರುವರಿಗೆ ದಾನ ಮಾಡೋದು. ದಾನ ಮಾಡೋದು ನಮ್ಮ ಈಗೋವನ್ನ ಕಡಿಮೆ ಮಾಡಿ ಗ್ರಹದ ಶುಭ ಫಲಗಳನ್ನ ಪಡೆಯಲು ಹೆಲ್ಪ್ ಮಾಡುತ್ತೆ ಅಂತ ಹೇಳಲಾಗಿದೆ. ಈ ಎಲ್ಲ ಮಾಹಿತಿಯನ್ನು ಒಟ್ಟುಗೂಡಿಸಿ ನೋಡಿದಾಗ 2026 ತುಲಾ ರಾಶಿಯವರಿಗೆ ಕೊಡುವ ಫೈನಲ್ ಮೆಸೇಜ್ ಏನು? ಈ ವಿಶ್ಲೇಷಣೆಯ ಸಾರಾಂಶ ಬಹಳ ಸ್ಪಷ್ಟವಾಗಿದೆ. 2026 ತುಲಾರಾಶಿಯವರಿಗೆ ಬದಲಾವಣೆಯ ಮತ್ತು ಬೆಳವಣಿಗೆಯ ವರ್ಷ. ಆದರೆ ಈ ಬೆಳವಣಿಗೆ ಸುಲಭವಾಗಿ ಬರೋದಿಲ್ಲ. ಅದಕ್ಕೆ 3 ಮುಖ್ಯ ಗುಣಗಳು ಬೇಕು ಅಂತ ಆಕರದಲ್ಲಿ ಒತ್ತಿ ಹೇಳಲಾಗಿದೆ: ಸಹನೆ, ಸಮತೋಲನ ಮತ್ತು ಸರಿಯಾದ ಸಮಯದಲ್ಲಿ ಧೈರ್ಯದ ನಿರ್ಧಾರ ತೆಗೆದುಕೊಳ್ಳೋದು. ಪೇಷನ್ಸ್, ಬ್ಯಾಲೆನ್ಸ್ ಮತ್ತೆ ಕರೇಜ್. ಪರ್ಫೆಕ್ಟ್. ಯಾರು ಈ 3 ಗುಣಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವರಿಗೆ ಈ ವರ್ಷ ಯಶಸ್ಸು ಖಂಡಿತ. ಅತ್ಯುತ್ತಮ ಸಾರಾಂಶ. ಹಾಗಾದ್ರೆ ಈ ಚರ್ಚೆಯನ್ನು ಮುಗಿಸುವ ಮೊದಲು ನಮ್ಮ ಕೇಳುಗರು ಆಲೋಚಿಸಲು ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣವೇ? ಖಂಡಿತ. ಈ ಇಡೀ ವಿಶ್ಲೇಷಣೆಯಲ್ಲಿ ಒಂದು ಮಾತು ಮತ್ತೆ ಮತ್ತೆ ಬಂದಿದೆ. ಯಾವುದು? ನಿಮ್ಮ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಅನ್ನೋದು. ಗ್ರಹಗಳು ಕೇವಲ ದಾರಿಯನ್ನ ತೋರಿಸಬಹುದು ಅಥವಾ ಪರೀಕ್ಷೆಗಳನ್ನು ಒಡ್ಡಬಹುದು ಅಷ್ಟೇ. ಸರಿ. ಹಾಗಾದ್ರೆ ನಾವು ಯೋಚಿಸಬೇಕಾದ ಪ್ರಶ್ನೆ ಇದು. ಜ್ಯೋತಿಷ್ಯವು ನಮ್ಮ ಭವಿಷ್ಯದ ಬಗ್ಗೆ ಒಂದು ಬ್ಲೂಪ್ರಿಂಟ್ ಕೊಡಬಹುದು, ಆದರೆ ಆ ನಕ್ಷೆಯಲ್ಲಿರೋ ದಾರಿಯನ್ನ ನಾವು ಹೇಗೆ ಕ್ರಮಿಸುತ್ತೇವೆ? ಎದುರಾಗುವ ತಿರುವುಗಳಲ್ಲಿ ಯಾವ ಆಯ್ಕೆ ಮಾಡಿಕೊಳ್ಳುತ್ತೇವೆ? ನಮ್ಮ ಅಂತಿಮ ಯಶಸ್ಸು ಅಥವಾ ಸೋಲು ಅದು ಗ್ರಹಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆಯೋ ಅಥವಾ ನಮ್ಮ ಸ್ವಂತ ಪ್ರಯತ್ನ, ಸಿದ್ಧತೆ ಮತ್ತು ಮನೋಬಲದ ಮೇಲೆ ಹೆಚ್ಚು ಅವಲಂಬಿತವಾಗಿದೆಯೋ? ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ.